ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಟಕಿ. ಈ ವಿಡಿಯೋನಾಗ ನಾವು ಇನ್ಫೋಸಿಸ್ ಕರಿಯರ್ಸ್ ವೆಬ್ಸೈಟ್ ಒಳಗೆ ಹೋಗಿ ಅವ್ರ ಪೋರ್ಟಲ್ ಒಳಗೆ ಹೋಗಿ ಒಂದು ಜಾಬ್ ಹೆಂಗೆ ಅಪ್ಲೈ ಮಾಡೋದು, ಅದು ಅಪ್ಲೈ ಆಗಿ ಅಕಸ್ಮಾತ್ ನಿಮ್ದು ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗಿ ನೆಕ್ಸ್ಟ್ ಪ್ರೊಸೀಜರ್ ಏನು ಹೆಂಗೆ ಇರ್ತೈತೆ ಅಂತ ನಾನು ತೋರಿಸ್ತೀನಿ. ನಾ ಇಮೇಲ್ಸ್ನು ಆ್ಯಡ್ ಮಾಡಿ ತೋರಿಸ್ತೀನಿ ಇದ್ರಾಗ ಹೆಂಗೆ ಬರ್ತೈತಿ ಏನೇನು ಬರ್ತೈತಿ ಅಂತ. ಅಕಸ್ಮಾತ್ ನೀವು ಮ್ಯಾನ್ಯುವಲ್ ಆಗಿ ಇಲ್ಲಿ ಆ್ಯಡ್ ಮಾಡಿದ್ರೆ, ನೀವು ಇಂಡಿವಿಜುವಲ್ ಆಗಿ ಇಲ್ಲಿ ಅಪ್ಲೈ ಮಾಡಿದ್ರೆ, ಅಥವಾ ಯಾರಾದರೂ ರೆಫರಲ್ ಕೊಟ್ಟು ನಿಮಗಲ್ಲೇ ಅವ್ರು ರೆಫರ್ ಮಾಡಿ ಅದರಿಂದ ನೆಕ್ಸ್ಟ್ ಪ್ರೊಸೀಜರ್ ಏನು ಅನ್ನೋದು ನಾ ಈ ವಿಡಿಯೋನಾಗ ತೋರಿಸ್ತೀನಿ. ನೀವು ಯಾರು ಅಕಸ್ಮಾತ್ ಇನ್ಫೋಸಿಸಿಗೆ ಸೆಲೆಕ್ಟ್ ಆಗಿದ್ರೆ, ಯಾವ್ದಾರು ಆಫರ್ ಲೆಟರ್ ಬಂದಿದ್ರೆ ನಿಮಗೆ ಲಾಂಚ್ ಪ್ಯಾಡ್ ಡೀಟೇಲ್ಸ್ ಹೆಂಗೆ ಫಿಲ್ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋನಾಗ ತೋರಿಸೀನಿ. ಅದ್ರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಂಡು ಬರ್ರಿ. ಏನಾರ ಡೌಟ್ ಇದ್ರೆ ನಾನು ಕಮೆಂಟ್ ಮಾಡಿ ನಾನು ಆನ್ಸರ್ ಮಾಡ್ತೇನೆ. ನೀವಿಲ್ಲಿ ನೋಡ್ಬೋದು ಸ್ಕ್ರೀನ್ ಮ್ಯಾಗ ಇನ್ಫೋಸಿಸ್ ಕರಿಯರ್ಸ್ ಅಂತೇಳಿ ಅವ್ರದ್ದು ಪೋರ್ಟಲ್ ಐತಿ. ಇನ್ಫೋಸಿಸ್ ಕರಿಯರ್ಸ್ ಅಂತ ನೀವು ಗೂಗಲ್ ಸರ್ಚ್ ಮಾಡಿದ್ರಿ ಅಂದ್ರೆ ನಿಮಗೆ ಇದೊಂದು ಪೋರ್ಟಲ್ ಓಪನ್ ಆಕೈತಿ. ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಎಲ್ಲ ಜಾಬ್ ಅವ್ರದ್ದೆಲ್ಲ ಇನ್ಫೋಸಿಸ್ ಒಳಗೆ ಏನೇನು ವೇಕೆನ್ಸಿ ಅದಾವ ಎಲ್ಲ ಲಿಸ್ಟ್ ಆಗ್ಯಾವ. ಇದು ಬೇರೆ ಬೇರೆ ರೋಲಿಗೆ, ಬೇರೆ ಬೇರೆ ಯೂನಿಟಿಗೆ ಎಲ್ಲ ಲಿಸ್ಟ್ ಆಗಿದ್ದು ಇಲ್ಲಿ ನಮ್ಗೆ ಡೀಟೇಲ್ಸ್ ಕಾಣ್ತೈತಿ. ಹಂಗೆ ಸೇಮ್ ನೀವು ಫಸ್ಟ್ ಇಲ್ಲೇ ಈ ಪೋರ್ಟಲ್ ಒಳಗೆ ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆಗ್ಬೇಕಂದ್ರೆ ಇಲ್ಲೊಂದು ರಿಜಿಸ್ಟರ್ ಬಟನ್ ಐತಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ರಿಜಿಸ್ಟರ್ ಫಾರ್ಮ್ ಬರ್ತೈತಿ. ಇಲ್ಲಿ ನಿಮ್ಮ ಕ್ರೆಡೆನ್ಷಿಯಲ್ಸ್ ಎಲ್ಲ ಕೊಟ್ಟು ಪಾಸ್ವರ್ಡ್ ಮತ್ತು ಇಮೇಲ್ ಐ ಡಿ ಎಲ್ಲ ಆ್ಯಡ್ ಮಾಡಿ ಇಲ್ಲಿ ಕನ್ಸೆಂಟ್ ಕೊಟ್ಟು ಸಬ್ಮಿಟ್ ಮಾಡಿರಿ. ಆಮ್ಯಾಗ ಒಂದು ನಿಮಗೆ ವೆರಿಫಿಕೇಷನ್ ಇಮೇಲ್ ಬರ್ತೈತಿ. ನಿಮ್ಮ ಮೇಲ್ ಐ ಡಿ ಇಲ್ಲಿ ಏನು ಕೊಟ್ಟಿರಲ್ಲ ಅದಕ್ಕೆ ವೆರಿಫಿಕೇಷನ್ ಇಮೇಲ್ ಬರ್ತೈತಿ. ಆ ಇಮೇಲ್ನ ನೀವು ವೆರಿಫೈ ಮಾಡಿದ್ರೆ ಅಂದ್ರೆ ನಿಮ್ದೊಂದು ಅಕೌಂಟ್ ಜನ್ರೇಟ್ ಆಕೈತಿ. ಈ ಇನ್ಫೋಸಿಸ್ ಪೋರ್ಟಲಿಗೆ ಒಂದು ಅಕೌಂಟ್ ರಿಜಿಸ್ಟರ್ ಆಕೈತಿ. ಈ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡ್ ಯೂಸ್ ಮಾಡಿ ನೀವು ನೆಕ್ಸ್ಟ್ ಟೈಮಲ್ಲಿ ಲಾಗಿನ್ ಆಗ್ಬೋದು. ಈಗ ನಾ ಇಲ್ಲೇ ಒಂದು ಅಕೌಂಟ್ಲೆ ಲಾಗಿನ್ ಆಗೀನಿ. ನೀವು ಇಲ್ಲಿ ನೋಡ್ಬೋದು. ಇಲ್ಲೇ ಬೇರೆ ಬೇರೆ ಜಾಬ್ಸ್, ಈಗ ಫೈಂಡ್ ಜಾಬ್ಸ್ ಅಂತ ಏನು ಕ್ಲಿಕ್ ಮಾಡಿದೆ ಅಂದ್ರೆ ನೀವು ಇಲ್ಲಿ ಇಷ್ಟು ಜಾಬ್ ಆಪರ್ಚುನಿಟೀಸ್ ಅಕ್ರಾಸ್ ಫಂಕ್ಷನ್ಸ್ ಅಂದ್ರೆ ಎಲ್ಲ ಇನ್ಫೋಸಿಸ್ ಒಳಗೆ ಏನೇನು ಜಾಬ್ಸ್ ಅದಾವಲ್ಲ ಅವೆಲ್ಲ ಇಲ್ಲೇ ಲಿಸ್ಟ್ ಆಗೈತಿ. ಬೇರೆ ಬೇರೆ ಯೂನಿಟ್, ಬೇರೆ ಬೇರೆ ರೋಲು, ಬೇರೆ ಬೇರೆ ಟೆಕ್ನಾಲಜಿ ಮ್ಯಾಗ ಎಲ್ಲ ಜಾಬ್ಸ್ ಇಲ್ಲಿ ಲಿಸ್ಟ್ ಆಗ್ಯಾವ. ನಿಮ್ದು ರೆಸ್ಯೂಮೆ, ನಿಮ್ಮ ಸ್ಟ್ಯಾಕ್, ನಿಮ್ಮ ಡೊಮೇನ್ ಏನೈತಲ್ಲ ಅದನ್ನು ಚೂಸ್ ಮಾಡಿ ನೀವು ಇಲ್ಲಿ ಜಾಬ್ ಸರ್ಚ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಈಗ ನಾವು ಫಾರ್ ಎಕ್ಸಾಂಪಲ್ ಒಂದು ಜಾಬ್ ಯಾವ್ದಾರ ತೊಗೋತೈತಿ, ಇಲ್ಲೇ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಇದನ್ನು ಕ್ಲಿಕ್ ಮಾಡಿದೆ ಅಂದ್ರೆ ಇನ್ಫಾರ್ಮೇಷನ್ ಸಿಸ್ಟಮ್ ಅನ್ನೋದೊಂದು ಯೂನಿಟ್. ಆ ಯೂನಿಟ್ ಒಳಗೆ ಬೇರೆ ಬೇರೆ ರೋಲ್, ಟೆಕ್ನಾಲಜಿ ಅನಲಿಸ್ಟ್, ಪರ್ಫಾರ್ಮೆನ್ಸ್ ಟೆಸ್ಟಿಂಗ್ ಅನಲಿಸ್ಟ್, ಡೇಟಾಬೇಸ್ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಬೇರೆ ಬೇರೆ ರೋಲಿಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟೈತಿ, ಇಲ್ಲಿ ರಿಕ್ವೈರ್ಮೆಂಟ್ ಏನೈತಿ ಅಂತ ಕೊಟ್ಟಿರ್ತಾರೆ. ಆಮೇಲೆ ಸ್ಕಿಲ್ಸ್ ಯಾವ್ಯಾವ ಬೇಕು, ಆಮೇಲೆ ರೆಸ್ಪಾನ್ಸಿಬಿಲಿಟಿ ಏನಿರ್ತೈತಿ ಈ ರೋಲ್ ಒಳಗೆ, ಆಮೇಲೆ ಲೊಕೇಶನ್ ಎಲ್ಲಿ ಇರ್ತೈತಿ ಅಂತೇಳಿ ನಮಗೆಲ್ಲ ಡೀಟೇಲ್ ಆಗಿ ಕೊಟ್ಟಾರೆ. ಇದನ್ನೇನಾರ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಇದು ಓಪನ್ ಆಕೈತಿ. ಈ ಒಂದು ಪರ್ಟಿಕ್ಯುಲರ್ ರೋಲ್ ಮೇಲೆ ಜಾಬ್ ಏನೈತಲ್ಲ ಅದು ವೇಕೆನ್ಸಿ ಓಪನ್ ಆಕೈತಿ. ಇಲ್ಲಿ ಅಪ್ಲೈ ಬಟನ್ ಐತಿ. ಅಪ್ಲೈ ಬಟನ್ ಇಲ್ಲೆಲ್ಲ ನೀವು ರೋಲ್ಸ್ ಮತ್ತು ಸ್ಕಿಲ್ಸ್ ನಿಮ್ದು ಸ್ಟ್ಯಾಕಿಗೆ, ನಿಮ್ಮ ಡೊಮೇನಿಗೆ ಏನು ಮ್ಯಾಚ್ ಆಕೈತಲ್ಲ ಅದನ್ನು ತೊಗೊಂಡು ಅದನ್ನು ಕಂಪೇರ್ ಮಾಡಿರಿ, ನೀವು ಅಪ್ಲೈ ಮಾಡಿರಿ. ನಿಮ್ಮ ರೆಸ್ಯೂಮೆ ಒಳಗೆ ಹೆಂಗೆ ಇರ್ತೈತಲ್ಲ ಹಂಗೆ ಅಪ್ಲೈ ಮಾಡಿದ್ರಂದ್ರೆ ಇಲ್ಲಿ ನೋಡ್ಬೋದು ನೀವೆಲ್ಲ. ಇದು ಅಪ್ಲಿಕೇಶನ್ ಫಾರ್ಮ್, ಇದೆಲ್ಲ ಫಿಲ್ ಮಾಡಿ ನಿಮ್ಮ ಡೀಟೇಲ್ಸ್, ಇದು ನಾರ್ಮಲ್ ಬೇಸಿಕ್ ಡೀಟೇಲ್ಸ್ ಐತಿ. ಫೋಟೋ, ಡೇಟ್ ಆಫ್ ಬರ್ತ್, ಇಂಟರ್ವ್ಯೂ, ಸಿಟಿ ಇವೆಲ್ಲ ಕೊಟ್ಟು, ಜೆಂಡರ್ ಕೊಟ್ಟು, ಇನ್ಫೋಷನ್ ಅಲ್ಲ ಏನೋ ಹೌದು ಅನ್ನೋದು ಕೊಟ್ಟು ಅಪ್ಲೈ ಮಾಡಿದ್ರಿ ಅಂದ್ರೆ ಒಂದು ಅಪ್ಲಿಕೇಶನ್ ಅಪ್ಲೈ ಆಕೈತಿ ಇಲ್ಲಿ ಇನ್ಫೋಸಿಸ್ ಕರಿಯರ್ಸ್ ಒಳಗೆ. ನೀವು ಇಂಡಿವಿಜುವಲ್ ಆಗಿ ಇನ್ಫೋಸಿಸ್ ಕರಿಯರ್ಸ್ ಪೋರ್ಟಲ್ನಾಗ ನೀವು ಏನಾದರೂ ಅಪ್ಲೈ ಮಾಡಿದ್ರೆ ಅದೊಂದು ಪ್ರೊಸೀಜರ್. ಅಕಸ್ಮಾತ್ ಯಾರ ಇನ್ಫೋಸಿಸ್ ಎಂಪ್ಲಾಯಿ ಪ್ರೆಸೆಂಟ್ ಅಲ್ಲಿ ಕೆಲಸ ಮಾಡೋರು ಯಾರು ನಿಮಗೆ ಒಂದು ಜಾಬ್ ಪ್ರೊಫೈಲಿಗೆ ರೆಫರ್ ಮಾಡಿದ್ರಂದ್ರೆ ಅದೊಂದು ಇನ್ನೊಂದು ಪ್ರೊಸೀಜರ್. ಅದು ನಿಮಗೆ ಹಿಂಗೆ ಬರ್ತೈತಿ. ನೀವು ಅವ್ರು ಇಮಿಡಿಯೇಟ್ ಅವ್ರು ಯಾವಾಗ ರೆಫರ್ ಮಾಡ್ತಾರಲ್ಲ ಇಮಿಡಿಯೇಟ್ ನಿಮ್ಗೊಂದು ಕನ್ಫರ್ಮೇಷನ್ ಮೇಲ್ ಬರ್ತೈತಿ, ಈ ಪರ್ಸನ್ ನಿಮಗೆ ಈ ಪ್ರೊಫೈಲಿಗೆ ರೆಫರ್ ಮಾಡ್ಯಾರ ಅಂತೇಳಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು, ಹಿಂಗೆ ಮೇಲ್ ಬರ್ತೈತಿ. ಆಮೇಲೆ ನೆಕ್ಸ್ಟ್ ಅಕಸ್ಮಾತ್ ನಿಮ್ಮ ರೆಸ್ಯೂಮೆ ಅವ್ರು ಏನು ಅಪ್ಲೋಡ್ ಮಾಡಿರ್ತಾರಲ್ಲ ಅದೇನ್ರ ಆ ಪ್ರೊಫೈಲಿಗೆ ಮ್ಯಾಚ್ ಆಗಿ ಶಾರ್ಟ್ ಲಿಸ್ಟ್ ಆತಂದ್ರೆ ನಿಮಗೆ ನೆಕ್ಸ್ಟ್ ಹಿಂಗೆ ಮೇಲ್ ಬರ್ತೈತಿ. ಯೂಸರ್ ನೇಮ್, ಪಾಸ್ವರ್ಡ್, ಕ್ರೆಡೆನ್ಷಿಯಲ್ ಕೊಡ್ತಾರ ಅವ್ರು ಇನ್ಫೋಸಿಸ್ ಕರಿಯರ್ಸ್ ಇದ್ದ. ಆ ಕರಿಯರ್ ಪೋರ್ಟಲಿಗೆ ಹೋಗಿ ನೀವು ಈ ಪಾಸ್ವರ್ಡ್, ಯೂಸರ್ ನೇಮ್ ಯೂಸ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡ್ಬೇಕಂದ್ರೆ ನಿಮ್ದು ಲಾಸ್ಟ್ ಡೀಟೇಲ್ಸ್, ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್, ಪ್ರೊಫೈಲ್ ಎಲ್ಲ ಅಪ್ಡೇಟ್ ಮಾಡಿ ಬೇಸಿಕ್ ಡೀಟೇಲ್ಸನ್ನು ನೀವು ಅಲ್ಲೇ ಸಬ್ಮಿಟ್ ಮಾಡಬೇಕಾಕೈತಿ. ಆ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಸೇಮ್. ಈಗ ನೀವು ಇಂಡಿವಿಜುವಲ್ ಅಪ್ಲೈ ಮಾಡೋದು ಸೇಮ್, ಆಮೇಲೆ ಅದು ರೆಫರ್ ಮಾಡಿದ ಪ್ರೊಫೈಲು ಸೇಮ್. ಈಗ ನೆಕ್ಸ್ಟ್ ಇಲ್ಲಿ ನಿಮಗೆ ತೋರಿಸ್ತೈತೆ ಅಪ್ಲೈಡ್ ಅಂತೇಳಿ, ಟು ಬಿ ಸ್ಕ್ರೀನ್ಡ್ ಅಂತೇಳಿ ವೇಟಿಂಗ್ ಇರ್ತೈತಿ. ಈಗ ನಿಮ್ದು ಶಾರ್ಟ್ ಲಿಸ್ಟ್ ಮತ್ತು ನಿಮ್ದು ಏನು ಪ್ರೊಫೈಲ್ ಕಳಿಸಿರಲ್ಲ ಆ ಪ್ರೊಫೈಲ್ ಇದಕ್ಕೆ ಮ್ಯಾಚ್ ಆಗೋ ಮಟ್ಟ ನಿಮ್ದು ಅವರು ಸ್ಕ್ರೀನಿಂಗ್ ಮಾಡೋ ತನಕ ನಿಮ್ದು ಇಲ್ಲೇ ಸ್ಟೇಟಸ್ ಅಪ್ಲೈಡ್ ಅಂತ ತೋರಿಸ್ತೈತಿ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇನ್ಫೋಸಿಸ್ ಅಕಸ್ಮಾತ್ ಎಲ್ಲ ಓಕೆ ಆದರೆ ಇನ್ಫೋಸಿಸ್ ಲಿಮಿಟೆಡ್ ಇದ್ರೆ ಒಂದು ಇಂಟರ್ವ್ಯೂ
ಕಾಲ್ ಶೆಡ್ಯೂಲ್ ಆಕೈತಿ, ನಿಮಗೆ ಮೇಲ್ ಥ್ರೂ ಅದನ್ನು ಕಮ್ಯುನಿಕೇಟ್ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಸ್ಟೆಪ್ ನೀವು ಇಲ್ಲೇ ನೋಡ್ಬೋದು, ನಿಮ್ದು ಅಪ್ಲಿಕೇಶನ್ ಓಪನ್ ಮಾಡಿ ಮೈ ಅಪ್ಲಿಕೇಶನ್ಯಾಗ ನೀವು ಹಾಕಿದ್ದ ಪ್ರೊಫೈಲಿಗೆ ನೀವು ನೋಡಿದ್ರೆ ಇಲ್ಲಿ ಪ್ರೋಗ್ರೆಸ್ ಟು ಬಿ ಇಂಟರ್ವ್ಯೂಡ್ ಅಂತ ಬಂದೈತಿ. ಅಲ್ಲಿ ಇಂಟರ್ವ್ಯೂ ಶೆಡ್ಯೂಲ್ ಆಗಿರ್ತೈತಿ, ಇಲ್ಲಿ ಟು ಬಿ ಇಂಟರ್ವ್ಯೂಡ್ ಅಂತ ಪ್ರೋಗ್ರೆಸ್ ಅಪ್ಡೇಟ್ ಆಗಿರ್ತೈತಿ. ಇದ್ರ ನೆಕ್ಸ್ಟ್ ಅಕಸ್ಮಾತ್ ಎಲ್ಲ ಇಂಟರ್ವ್ಯೂ ಕರೆಕ್ಟ್ ಆಯ್ತು, ಎಲ್ಲ ಚಲೋ ಆಯ್ತು ನಿಮ್ದು ಇಂಟರ್ವ್ಯೂ ಅಂದ್ರೆ HR ಡಿಸ್ಕಷನ್ ಬರ್ತೈತಿ. ನೀವು ಇಂಟರ್ವ್ಯೂನ ಸೆಲೆಕ್ಟ್ ಆಗಿರಿ, ನಿಮ್ಮ ಸ್ಯಾಲ್ರಿ ನೆಗೋಷಿಯೇಷನ್ ಆಮೇಲೆ ಹಿಂಗೆ ಇರ್ತೈತಿ, ಸ್ಯಾಲ್ರಿ ಸ್ಟ್ರಕ್ಚರ್ ಇದೆಲ್ಲ ನಿಮ್ದು ವರ್ಕಿಂಗ್ ಲೊಕೇಶನ್ ಎಲ್ಲ ಅದನ್ನ ಇನ್ಫಾರ್ಮ್ ಮಾಡಕ್ಕೆ HR ಡಿಸ್ಕಷನ್ ಇರ್ತೈತಿ. HR ಡಿಸ್ಕಷನ್ನಾಗ ನಿಮಗೆ ಒಂದು ಮೇಲ್ ಕಳಿಸ್ತಾರೆ ಅವ್ರು HR, ಇವೆಲ್ಲ ನಮಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಿ ನೀವು ಅಂತೇಳಿ. ಇದನ್ನೆಲ್ಲ ಸಬ್ಮಿಟ್ ಮಾಡಿದ ಕೂಡಲೇ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಆಫರ್ ಅಂಡರ್ ರಿವ್ಯೂ, ಅಂದ್ರೆ ನಿಮ್ದೆಲ್ಲ ಡಿಸ್ಕಷನ್ ಅವ್ರು ತೊಗೊಂಡು ಹೋಗಿ HR ಅವ್ರ ಫೈನಾನ್ಸ್ ಟೀಮ್ ಜೋಡಿ ನಿಮ್ದು ಆಫರ್ ಡಿಸ್ಕಷನ್ ಮಾಡೋದು ಪ್ರೋಗ್ರೆಸ್ ಅಂದ್ರೆ ಅದು ಒಂದು ಸ್ಟೆಪ್. ಅವಾಗ ನಿಮ್ಗೆ ಇಲ್ಲಿ ನಿಮ್ದು ಅಪ್ಲಿಕೇಶನ್ಯಾಗ ಇನ್ಫೋಸಿಸ್ ಕರಿಯರ್ಸ್ ನಿಮ್ಮ ಪ್ರೊಫೈಲ್ನಾಗ ಆಫರ್ ಅಂಡರ್ ರಿವ್ಯೂ ಅಂತ ಬಂದಿರ್ತೈತಿ. ಆಫರ್ ಅಂಡರ್ ರಿವ್ಯೂ ಆದಮೇಲೆ ನಿಮ್ಗೊಂದು ಡಿಜಿಟಲ್ ಎಂಪ್ಲಾಯ್ಮೆಂಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಅಂತ ಒಂದು ಸ್ಟೆಪ್ ಇದೆ. ಅವರು ನಿಮ್ಗೆ ಕಮ್ಯುನಿಕೇಟ್ ಮಾಡ್ತಾರೆ, ಏನು ವರಿ ಮಾಡೋಂಗಿಲ್ಲ, ಮೇಲ್ ಥ್ರೂ ನಿಮಗೆ ಕಮ್ಯುನಿಕೇಟ್ ಮಾಡ್ತಾರೆ. ಅಂದ್ರೆ ನಿಮ್ದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ತಾರೆ. ಡಿಜಿ ಲಾಕರ್ ಇಂತ್ರ ಟೈಅಪ್ ಐತಿ, ಅದನ್ನು ಅಲ್ಲಿಂತ್ರ ಸರ್ಟಿಫಿಕೇಟ್ಸ್ ಎಲ್ಲ ಅವ್ರು ವೆರಿಫೈ ಮಾಡಿ ನೆಕ್ಸ್ಟ್ ಒಂದು ಕನ್ಫರ್ಮೇಷನ್ ಮೇಲ್ ಕಳಿಸ್ತಾರೆ ನಿಮಗೆ. ಅಂದರೆ ವೆರಿಫಿಕೇಶನ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆಗೈತಿ, ನಿಮ್ದು ಕನ್ಫರ್ಮೇಷನ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆದಮೇಲೆ ನಿಮ್ದು ಅಪ್ಲಿಕೇಶನ್ ಕನ್ಫರ್ಮ್ ಮಾಡ್ಕೊರಿ ಅಂತೇಳಿ ಒಂದು ಮೇಲ್ ಕಳಿಸ್ತಾರೆ. ಇಲ್ಲಿ ತಳಗೆ ಅಟ್ಯಾಚ್ ಮಾಡಿರ್ತಾರೆ ನಿಮ್ದು ಏನು ಇನ್ಫೋಸಿಸ್ ಕರಿಯರ್ಸ್ನಾಗ ಏನು ಫಾರ್ಮ್ ಫಿಲ್ ಮಾಡಿರ್ತಾರಲ್ಲ ಅದ್ರದ್ದು ಮತ್ತು ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎರಡು ಮ್ಯಾಚ್ ಮಾಡಿ ಕನ್ಫರ್ಮೇಷನ್ ಒಂದು ಅಟ್ಯಾಚ್ಮೆಂಟ್ ಆಗಿ ಕಳಿಸಿರ್ತಾರೆ. ಇದ್ರ ನೆಕ್ಸ್ಟ್ ಸ್ಟೆಪ್ ಇನ್ಫೋಸಿಸ್ ಆಫರ್ ಆಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಪೂರ ಎಲ್ಲ ಸೆಟ್ ಆದ್ಮ್ಯಾಗ ನಿಮ್ದು ಇಂಟರ್ವ್ಯೂ ಕ್ಲಿಯರ್ ಆಗಿ HR ರೌಂಡ್ ಎಲ್ಲ ಫುಲ್ ಫೈನಲ್ ಆಗಿ ಸ್ಯಾಲ್ರಿ ಎಲ್ಲ ನೆಗೋಷಿಯೇಟ್ ಮಾಡ್ಕೊಂಡೆ ನಿಮ್ಮ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಎಲ್ಲ ಡಾಕ್ಯುಮೆಂಟ್ಸ್ ಆದಮೇಲೆ ಇನ್ಫೋಸಿಸ್ ಆಫರ್ ರಿಲೀಸ್ ಮಾಡ್ತಾರೆ. ನಿಮ್ಗೆ ಮೇಲ್ ಥ್ರೂ ಫಸ್ಟ್ ಕಮ್ಯುನಿಕೇಟ್ ಮಾಡ್ತಾರೆ. ಅದ್ರೊಳಗೆ ನಿಮ್ದು ರೋಲ್ ನಿಮ್ದೆಲ್ಲ ಹೆಂಗೆ ಅಕ್ಸೆಪ್ಟ್ ಮಾಡಬೇಕು, ಏನು ಡೀಟೇಲ್ಸ್ ಅಂತೆಲ್ಲ ಕೊಟ್ಟಿರ್ತಾರೆ. ವಿದಿನ್ 7 days ನೀವು ಪೋರ್ಟಲಿಗೆ ಹೋಗಿ ನೀವು ಲಾಗಿನ್ ಆಗಿ ಆಫರ್ ಲೆಟರ್ ಬಂದಿದ್ದನ್ನು ಅಕ್ಸೆಪ್ಟ್ ಮಾಡ್ಬೇಕು. ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ, ಅಲ್ಲಿ ಇನ್ ಪ್ರೋಗ್ರೆಸ್ ಅಂತ ಇದ್ದಿದ್ದು ಅವಾಗ ಆಫರ್ ಅಂಡರ್ ರಿವ್ಯೂ ಇದ್ದಿದ್ದು ಆಫರ್ ರಿಲೀಸ್ಡ್ ಅಂತ ಬಂದೈತಿ. ಆಮೇಲೆ ಇಲ್ಲೇ ಒಂದು ಡೌನ್ಲೋಡ್ ಬಟನ್ ಇರ್ತೈತಿ, ಇದು ನಿಮ್ಮ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳಕ್ಕೆ. ಆಮೇಲೆ ವ್ಯೂ ಆಫರ್ ಡಾಕ್ಯುಮೆಂಟ್ಸ್ ಅಂದ್ರೆ ಇಲ್ಲೇ ವ್ಯೂ ಮಾಡ್ಕೋಬೋದು ನೀವು, ಡೌನ್ಲೋಡೇಬಲ್ ಇರಂಗಿಲ್ಲ ಇದಿನ್ನು ಆಫರ್ ಲೆಟ್ರ್. ಒನ್ಸ್ ಯು ಜಾಯಿಂಡ್, ನೀವು ಯಾವಾಗ ಜಾಯಿನ್ ಹಾಕಿರಲ್ಲ ಕಂಪನಿಗೆ ಅವಾಗಿದ್ದು ಆಫರ್ ಡೌನ್ಲೋಡೇಬಲ್ ಆಕೈತಿ, ಅಂದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು ಅವಾಗ. ಈಗ ಸದ್ಯಕ್ಕೆ 7 days ಒಳಗೆ ಇದು ಯಾವಾಗ ನಿಮ್ಗೆ ಮೇಲ್ ಬರ್ತೈತಲ್ಲ, ಈ ಮೇಲ್ ಯಾವಾಗ ಬರ್ತೈತಲ್ಲ, ಈ ಮೇಲ್ ಬಂದ ಕೂಡ ಇಲ್ಲಿ ನೋಡ್ಬೋದು ನೀವು, ದಿಸ್ ಆಫರ್ ಶಾಲ್ ರಿಮೇನ್ ವ್ಯಾಲಿಡ್ ಫಾರ್ ಅ ಪೀರಿಯಡ್ ಆಫ್ 7 calendar days ಫ್ರಮ್ ದಿ ಡೇ ಆಫ್ ದಿ ಆಫರ್ ಲೆಟರ್. ಈ ಮೇಲ್ ಬಂದಿಂದ್ರೆ 7 days ಒಳಗೆ ನೀವು ಇದನ್ನು ಅಕ್ಸೆಪ್ಟ್ ಆಫರ್ ಅಂತ ಕ್ಲಿಕ್ ಮಾಡ್ಬೇಕು. ಇಲ್ಲಾಂದ್ರೆ ನಿಮ್ದು ಬೈ ಡಿಫಾಲ್ಟ್ ಆಫರ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಒಂದು 2-3 ದಿವಸ ಒಳಗೆ ನೀವು ಅಕ್ಸೆಪ್ಟ್ ಆಫರ್ ಮಾಡಿಬಿಡ್ರಿ. ಇದಾದ್ಮೇಲೆ ನೆಕ್ಸ್ಟ್ ಅದಾದ್ಮೇಲೆ ನಿಮ್ಮ ಜಾಯ್ನಿಂಗ್ ಡೇಟ್ ಹತ್ರ ಇರ್ತಾ, ಒಂದು ನಾಳೆ ಜಾಯ್ನಿಂಗ್ ಡೇಟ್ ಅಂದ್ರೆ ಒಂದು 1 week 2 weeks ಮೊದಲು ಇನ್ಫೋಸಿಸ್ ಲಾಂಚ್ ಪ್ಯಾಡ್ದವ್ರು ನಿಮ್ಗೆ ಕಮ್ಯುನಿಕೇಟ್ ಮಾಡಿ ಇನ್ಫೋಸಿಸ್ ಲಾಂಚ್ ಪ್ಯಾಡಿನ ಕ್ರೆಡೆನ್ಷಿಯಲ್ ಮತ್ತು ಪ್ರೊಸೀಜರ್ನ ಕಮ್ಯುನಿಕೇಟ್ ಮಾಡಿ ವಯಾ ಮೇಲ್ ನಿಮ್ಗೆ ಕಳಿಸ್ತಾರೆ. ಅಂದ್ರೆ ಇನ್ಫೋಸಿಸ್ ಲಾಂಚ್ ಪ್ಯಾಡ್ ಅಂದ್ರೆ ಏನಂದ್ರೆ ಆನ್ ಬೋರ್ಡಿಂಗ್ ಪ್ರೊಸೀಜರ್. ನೀವು ಏನು ಆಫರ್ ಲೆಟರ್ ರಿಲೀಸ್ ಮಾಡ್ಕೊಂಡು ನೀವೇನು ಸೆಲೆಕ್ಟ್ ಆಗಿರಲ್ಲ ಇನ್ಫೋಸಿಸ್ಗೆ, ನಿಮ್ದೆಲ್ಲ ಆನ್ ಬೋರ್ಡಿಂಗ್ ಡಾಕ್ಯುಮೆಂಟ್ಸ್ ಆನ್ ಬೋರ್ಡಿಂಗ್ ಪ್ರೊಸೀಜರ್ ಎಲ್ಲ ಫಾಲೋ ಅಪ್ ಮಾಡಕ್ಕೆ ಒಂದು ಇನ್ಫೋಸಿಸ್ ಲಾಂಚ್ ಪ್ಯಾಡ್ ಅಂತ ಒಂದು ಪೋರ್ಟಲ್ ಐತಿ. ಇನ್ಫೋಸಿಸ್ ಕರಿಯರ್ಸ್ ಹೆಂಗೆ ಜಾಬ್ ಅಪ್ಲೈ ಮಾಡಕೈತಲ್ಲ, ನಿಮ್ಮನ್ನ ಆನ್ ಬೋರ್ಡ್ ಮಾಡ್ಕೊಳಕ್ಕೆ ಒಂದು ಲಾಂಚ್ ಪ್ಯಾಡ್ ಅಂತ ಪೋರ್ಟಲ್ ಐತೆ ಅವ್ರದ್ದು. ಅಲ್ಲೆಲ್ಲ ಡೀಟೇಲ್ಸ್ನ ಅದ್ರದ್ದು ಮೇಲ್ ಬರ್ತೈತಿ ನಿಮ್ಗೆ. ಅದ್ರದ್ದು ಮೇಲ್ ಬಂದ ಮೇಲೆ ನಿಮ್ದು ಆಫರ್ ರಿಲೀಸ್ಡ್ ಅಂತೇಳಿ ಇಲ್ಲಿ ಪ್ರೋಗ್ರೆಸ್ ಆಗಿರ್ತೈತಿ, ಮೇಲ್ ಬರ್ತೈತಿ ನಿಮ್ಗೆ ಲಾಂಚ್ ಪ್ಯಾಡ್ ಅದ. ಆಮೇಲೆ ಈ ಲಾಂಚ್ ಪ್ಯಾಡ್ ಏನೇನು ಪ್ರೊಸೀಜರ್ ಐತಿ, ಹೆಂಗೆ ಫಿಲ್ ಮಾಡ್ಬೇಕು, ಏನಾರ ಡೌಟ್ ಇದ್ರೆ ನಂದು ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡ್ಕೊಂಬರ್ರಿ. ನಾ ಪ್ರೀವಿಯಸ್ ವಿಡಿಯೋನಾಗ ಲಾಂಚ್ ಪ್ಯಾಡ್ ಎಲ್ಲ ಡೀಟೇಲ್ಸ್ ಹಾಕೀನಿ. ನಿಮ್ಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ನಾಗ ನಂಗೆ ತಿಳಿಸ್ರಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಅಕಸ್ಮಾತ್ ನಿಮ್ಗೆ ಏನಾರ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅಕಸ್ಮಾತ್ ಯಾರು ಇನ್ಫೋಸಿಸ್ ಜಾಯ್ನ್ ಆಗೋರಿದ್ರೆ ಅವ್ರಿಗೆ ಏನಾರ ಡೌಟ್ಸ್ ಇದ್ರೆ ಇದನ್ನು ಸೆಂಡ್ ಮಾಡಿರಿ, ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನಿಮ್ದು ಆಫರ್ ರಿಲೀಸ್ ಆದ್ಮ್ಯಾಗ ಅಲ್ಲಿ ಇನ್ ಪ್ರೋಗ್ರೆಸ್ನಾಗ ಆಫರ್ ರಿಲೀಸ್ಡ್ ಅಂತ ಬಂದ ನೀವು ಒಂದು ಮೇಲ್ ರಿಸೀವ್ ಮಾಡಿದ್ರಿ ಅಂದ್ರೆ ನೀವು ಪೇಮೆಂಟಿಗೆ ಪೂರ ಸೆಲೆಕ್ಟ್ ಆಗಿರಿ, ನಿಮ್ದು ಇನ್ಫೋಸಿಸ್ ಜೋಡಿ ಆಫರ್ ರಿಲೀಸ್ ಆಗೈತಿ ಅಂತ ಒಂದು ಮೇಲ್ ಬಂತಂದ್ರೆ ನಿಮ್ದು ಇಲ್ಲೇ ಒಂದು ಸೆಕ್ಷನ್ ಇರ್ತೈತಿ ಇನ್ಫೋಸಿಸ್ ಕರಿಯರ್ಸ್ ಒಳಗೆ ವ್ಯಾಲಿಡೇಟ್ ಆ್ಯಂಡ್ ಎಕ್ಸೆಪ್ಟ್ ಆಫರ್ ಅಂತ ಒಂದು ಸೆಕ್ಷನ್ ಇರ್ತೈತಿ. ಅದನ್ನು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮ್ಗೊಂದು ವಿಂಡೋ ಓಪನ್ ಆಕೈತಿ. ಕ್ಯಾಂಡಿಡೇಟ್ ID ಮತ್ತು ಡೇಟ್ ಆಫ್ ಬರ್ತ್ ನೀವು ಅದನ್ನು ಚೂಸ್ ಮಾಡಿ ಆ್ಯಡ್ ಮಾಡ್ಬೋದು. ನೀವು ಇಲ್ಲಿ ಕ್ಯಾಂಡಿಡೇಟ್ ID ನಿಮ್ಗೆ ಮೇಲ್ ಥ್ರೂ ಜನರೇಟ್ ಆಗಿರುತ್ತೆ. ಸ್ಟಾರ್ಟಿಂಗ್ ಅಪ್ಲೈ ಮಾಡಿದ ಕ್ಯಾಂಡಿಡೇಟ್ ID ಏನಿರ್ತೈತಲ್ಲ ಆ ID ಮತ್ತು ನಿಮ್ದು ಡೇಟ್ ಆಫ್ ಬರ್ತ್ ನೀವು ಏನು ಸಬ್ಮಿಟ್ ಮಾಡಿರ್ತೀರಲ್ಲ ಅಪ್ಲಿಕೇಶನ್ ಫಾರ್ಮ್ನಾಗ ಅದನ್ನು ಹಾಕಿ ಅಂದ್ರೆ ಸಬ್ಮಿಟ್ ಮಾಡಿದ್ರಂದ್ರೆ ನಿಮಗೆ
ವ್ಯಾಲಿಡೇಟ್ ಆಫರ್ ಅಂದ್ರೆ ನಿಮ್ದು ಆಫರ್ ವ್ಯಾಲಿಡ್ ಐತಿ ಇಲ್ಲ ಅಂತ ಇಲ್ಲಿ ಒಂದು ತೋರಿಸ್ತೈತಿ. ಅದನ್ನ ನೀವು ಚೆಕ್ ಮಾಡಿ ನಿಮ್ಮ ಕನ್ಫರ್ಮೇಷನ್ ತೊಗೋಬೋದು. ಅಂದ್ರೆ ನಿಮ್ಮದು ಆಫರ್ ವ್ಯಾಲಿಡ್ ಐತಿಲ್ಲ, ಏನು ಯಾವುದು ಫೇಕ್ ಇಲ್ಲ, ಅಂದ್ರೆ ಒರಿಜಿನಲ್ ಐತಿ, ಲೀಗಲ್ ಅಫಿಷಿಯಲಿ ನಿಮ್ದು ಆಫರ್ ಲೆಟರ್ ರಿಲೀಸ್ ಆಗೈತಿ ಇನ್ಫೋಸಿಸ್ ಥ್ರೂ ಅಂತ ನೋಡಕ್ಕೆ ಇದೊಂದು ಟ್ಯಾಬ್ ಇಲ್ಲಿ ಅವ್ರು ಕೊಟ್ಟಾರ ಈ ಸೆಕ್ಷನ್ ವ್ಯಾಲಿಡೇಟ್ ಆ್ಯಂಡ್ ಆಫರ್ ಅಕ್ಸೆಪ್ಟ್ ಆಫರ್ ಲೆಟರ್ ಅಂತೇಳಿ. ಆಮೇಲೆ ಇದೆಲ್ಲ ಆದ್ಮ್ಯಾಗ ನಿಮ್ಗೆ ಆಫರ್ ಲೆಟರ್ ಬಂದ್ಮ್ಯಾಗ ನಿಮ್ಗೊಂದು ಜಾಯ್ನಿಂಗ್ ಡೇಟ್ ಬರ್ತೈತಿ. ಆ ಜಾಯ್ನಿಂಗ್ ಡೇಟ್ ಇಟ್ಕೊಂಡು ನಿಮ್ಗೆ ಆ ಜಾಯ್ನಿಂಗ್ ಡೇಟ್ ಬಿಫೋರ್ 2-3 ವೀಕ್ಸ್ ಲಾಂಚ್ ಪ್ಯಾಡ್ ಡೀಟೇಲ್ಸ್ ಬರ್ತೈತಿ. ಆ ಲಾಂಚ್ ಪ್ಯಾಡ್ ನೀವು ಕಂಪಲ್ಸರಿ ವಿದಿನ್ ದಿ ಡೆಡ್ ಲೈನ್ ಅದನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕು. ಇನಿಷಿಯೇಟ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬೇಕು. ಅದ್ರದ್ದು ಏನಾರ ಡೌಟ್ ಇದ್ರೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡ್ರಿ, ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡೀನಿ ಲಾಂಚ್ ಪ್ಯಾಡ್ ಒಳಗೆ. ನಿಮ್ಗೆ ಏನಾರು ಡೌಟ್ ಇದ್ರೆ ನಂಗೆ ಕಮೆಂಟ್ ಸೆಕ್ಷನ್ ಅಂತ ತಿಳಿಸ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಂದು ಇನ್ಸ್ಟಾಗ್ರಾಮ್ ಚಾನಲ್ ನೀವು ಚೆಕ್ ಮಾಡ್ಕೋಬೋದು. ಆಮೇಲೆ ಯೂಟ್ಯೂಬ್ ಚಾನಲು ನಾನು ಚೆಕ್ ಮಾಡ್ಕೊರಿ. ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ.